ಶಾಸಕ ಮುನಿರತ್ನ ನಾಯ್ಡು ಏಡ್ಸ್ ಟ್ರ್ಯಾಪ್ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಒಟ್ಟು 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಇನ್ನು 6 ಜನ ಎಸ್ಕೇಪ್ ಆಗಿದ್ದಾರೆ. ಎಫ್ಐಆರ್ ಫೈಲ್ ಆಗ್ತಿದ್ದಂತೆ ಸದ್ಯ ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಅಷ್ಟು ಸುಲಭವಾಗಿ ಇವರನ್ನ ತಪ್ಪಿಸಿಕೊಳ್ಳೋದಕ್ಕೆ ಬಿಡೋದಿಲ್ಲ. ನಾಪತ್ತೆಯಾದಂತಹ ಆರೋಪಿಗಳ ಬಂಧನಕ್ಕೆ 2 ಪ್ರತ್ಯೇಕ ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಮಾಗಡಿ ಇನ್ಸ್ಪೆಕ್ಟರ್ ಗಿರಿರಾಜ್, ಕನಕಪುರ ಗ್ರಾಮಾಂತರ ಪಿಐ ಕೃಷ್ಣ ನೇತೃತ್ವದಲ್ಲಿ ತಂಡವನ್ನ ರಚಿಸಲಾಗಿದೆ. ರಾಮನಗರ ಎಸ್ಪಿ ಕಾರ್ತಿಕ್ ರೆಡ್ಡಿ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಲಾಗಿದೆ. ಇಂದು ಅಥವಾ ನಾಳೆ ಉಳಿದ ಆರೋಪಿಗಳನ್ನ ಬಂಧಿಸುವ ಸಾಧ್ಯತೆ ಇದೆ. ಪ್ರಕರಣವನ್ನ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ರಾಜಕೀಯ ಬಿಡ್ರಿ, ಮುನಿರತ್ನ ಬಿಜೆಪಿಲಿದ್ರು, ಕಾಂಗ್ರೆಸ್ ಅವರು ಇದನ್ನ ಮಾಡಿಸಿದ್ರು, ಮತ್ತೊಂದು ಅದೆಲ್ಲ ಬಿಟ್ಬಿಡಿ. ಈತ ಮಾಡಿರೋದು ಎಂತ ಕಚ್ಚಡ ಕೆಲಸ, ಎಂತ ಮಣ್ ತಿನ್ನೋ ಕೆಲಸ, ಯಾರಾದ್ರೂ ನಾಗರಿಕ ಸಮಾಜದಲ್ಲಿ ಮಾಡುವಂತ ಕೆಲಸನಾ ಇದು? ಇದರಲ್ಲೂ ರಾಜಕೀಯ ಬೆರೆಸುವಂತ ಮನಸ್ಥಿತಿಗಳಿದ್ದೀರಾ ಅಂತಂದ್ರೆ ಆ ಮನಸ್ಥಿತಿಗಳಿಗೆ ಏನ್ ಹೇಳಬೇಕೋ ಗೊತ್ತಾಗೋದಿಲ್ಲ. ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಸದ್ಯ ಎಫ್ಐಆರ್ ಫೈಲ್ ಆಗ್ತಿದ್ದಂತೆ 6 ಜನ ಎಸ್ಕೇಪ್ ಆಗಿದ್ದಾರೆ. ಅವರ ಬಂಧನಕ್ಕೆ ಈಗ 2 ಪ್ರತ್ಯೇಕ ತಂಡಗಳನ್ನ ರಚಿಸಲಾಗಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಪ್ರವೀಣ್? ಸಿಂಧೂರ, ಶಾಸಕ ಮುನಿರತ್ನ ಅತ್ಯಾಚಾರ ಮತ್ತೆ ಏರ್ ಸ್ಟಾರ್ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಬಂಧನ ಆಗಿರುವಂತದ್ದು. ಜೈಲಿನಿಂದ ನೇರವಾಗಿ ಕಗ್ಲಿಪುರ ಪೊಲೀಸರು ಬಂಧನ ಆಗಿರುವಂತದ್ದು. ಏನು ಎಫ್ಐಆರ್ ನಲ್ಲಿ ಮುನಿರತ್ನ ಸೇರಿದಂಗೆ 7 ಜನರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಸಂಬಂಧಪಟ್ಟಂತೆ ಈಗ ಉಳಿದ ಆರೋಪಿಗಳನ್ನ ಬಂಧಿಸಲಿಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಮುನಿರತ್ನ ಸಾಕಷ್ಟು ಪ್ರಭಾವವನ್ನು ಹೊಂದಿದ್ದಾನೆ. ರಾಜಕೀಯದಲ್ಲಾಗಿರ್ಬೋದು, ಬೇರೆ ಬೇರೆ ಭಾಗಗಳಾಗಿರ್ಬೋದು ಸಾಕಷ್ಟು ಪ್ರಭಾವವನ್ನು ಹೊಂದಿದ್ದಾನೆ. ಹಾಗಾಗಿ ಉಳಿದ ಆರೋಪಿಗಳು ಸಾಕ್ಷ್ಯ ಮಾಡುವ ಸಂದರ್ಭ ಇರುತ್ತೆ. ಹಾಗಾಗಿ ಉಳಿದ ಆರೋಪಿಗಳನ್ನ ಬಂಧಿಸಬೇಕಂತ ಈಗ ಪೊಲೀಸರು ಮುಂದಾಗಿರುವಂತದ್ದು. ಆ ಸಂಬಂಧಪಟ್ಟಂತೆ ಈಗ 2 ಪ್ರತ್ಯೇಕ ಟೀಮ್ ಅನ್ನ ಮಾಡಿ ಬೇರೆ ಬೇರೆ ಭಾಗಗಳಲ್ಲಿ ಅವ್ರನ್ನ ಬಂಧಿಸಲಿಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಮಾಗಡಿ ಇನ್ಸ್ಪೆಕ್ಟರ್ ಗಿರಿರಾಜ್ ಜೊತೆಗೆ ಕನಕಪುರ ಇನ್ಸ್ಪೆಕ್ಟರ್ ಕೃಷ್ಣ ಅವರ ನೇತೃತ್ವದಲ್ಲಿ ರಾಮನಗರ ಎಸ್ಪಿ ಕಾರ್ತಿಕ್ ರೆಡ್ಡಿ ಒಂದು ಟೀಮ್ ಅನ್ನು ರಚನೆ ಮಾಡಿ ಆ 2 ಟೀಮ್ ಅನ್ನು ಪ್ರತ್ಯೇಕವಾಗಿ ಒಂದಷ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಅವ್ರನ್ನ ಉಳಿದ ಆರೋಪಿಗಳನ್ನ ಬಂಧಿಸಬೇಕು ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇವತ್ತು ಅಥವಾ ನಾಳೆ ಆರೋಪಿಗಳನ್ನ ಕೂಡ ಬಂಧಿಸುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಮುನಿರತ್ನ ಈಗಾಗಲೇ ಬಂಧಿಸಿ ಸಾಕಷ್ಟು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಎಫ್ಐಆರ್ ಆಗ್ತಿದ್ದಂತೆ ಉಳಿದ ಆರೋಪಿಗಳು ಕೂಡ ತಲೆಮರೆಸ್ಕೊಂಡಿರುವಂತದ್ದು. ಹಾಗಾಗಿ ಸಾಕ್ಷ್ಯನಾಶ ಸೇರಿದಂತೆ ಬೇರೆ ಬೇರೆ ತನಿಖೆಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಉಳಿದ ಆರೋಪಿಗಳನ್ನ ಕೂಡ ಇವತ್ತು ಅಥವಾ ನಾಳೆ ಬಂಧಿಸಿದ ಪೊಲೀಸರು ಮುಂದಾಗಿರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಎಸ್ಕೇಪ್ ಆಗಿದ್ದಾರೆ, ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ, ಇದೆಲ್ಲ ಆಗ್ತಾ ಇದೆ. ರಾಜಕೀಯ ಬೇರೆ, ಒಂದ್ ಕಡೆ ಬಿಜೆಪಿ ನಾಯಕರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ತಲೆ ಎತ್ತಕ್ಕಾಗ್ತಾ ಇಲ್ಲ ಅವ್ರಿಗೆ. ಕಾಂಗ್ರೆಸ್ ಮೇಲೆ ಅಷ್ಟೆಲ್ಲ ಆರೋಪಗಳು ಮಾಡ್ತಾ ಇಸಿ. ನಾನು ಹೇಳುದು ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ನಿಜಕ್ಕೂ ಕೂಡ ಮನುಕುಲಕ್ಕೆ ಶ್ರೇಯಸ್ ಬಳಸೋರು ಯಾರಾದ್ರೂ ಆದ್ರೆ ಇದನ್ನ ಖಂಡಿಸಲೇಬೇಕು. ಈ ಪ್ರಕರಣವನ್ನ ಇದರಲ್ಲೂ ಕೂಡ ರಾಜಕೀಯ ಬೆರೆಸ್ತೀರಾ? ಇದು ಹಂಗ ಸುದ್ದಿ ಮಾಡಿದ್ರು, ಇದು ಹಿಂಗ್ ಸುದ್ದಿ ಮಾಡಿದ್ರು. ನೋ, ಜಸ್ಟ್ ಥಿಂಕ್ ಮಾಡ್ರಿ. ನಿಮ್ಮಲ್ಲೇ ಯಾರಿಗಾದ್ರೂ ಏಡ್ಸ್ ಸೋಂಕಿತರ ಬ್ಲಡ್ ನ ಇಂಜೆಕ್ಟ್ ಮಾಡಿದ್ರೆ ಏನಾಗ್ತಿತ್ತು ಅಂತ. ಇದರಲ್ಲೂ ಪಾಲಿಟಿಕ್ಸ್ ಮಾತಾಡುವಂತ ಮನಸ್ಥಿತಿಗಳಿದ್ದಾವೆ ಅಂತ ಹೇಳಿದ್ರೆ ಆ ಮನಸ್ಥಿತಿಗಳಿಗೆ ನಾನು ಶ್ರದ್ಧಾಂಜಲಿ ಕೋರ್ತೀನಿ.